गुरुर्ब्रह्मा गुरुर्विष्णु गुरुर्देवो महेश्वर गुरुर्साक्षात् परब्रह्म तस्मै श्री गुरवे नमः. चिदंबर नमस्तेस्तु चिंतितार्थप्रदायिने ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ ರಾಜಾರಾಮ್ ಮಹಾರಾಜರವರ ಇನ್ನೊಂದು ಅಭಂಗವನ್ನು ನೋಡೋಣ. ಏನು ಹೇಳ್ತಾರಪ್ಪ ರಾಜಾರಾಮ್ ಮಹಾರಾಜರು? ಈ ಅಭಂಗದ ಮುಖಾಂತರ ಅವರು ನಮಗೇನು ಹೇಳ್ತಾರೆ? ನಾನು ಆತ್ಮಸ್ವರೂಪನಾಗಿದ್ದೇನೆ. ಇದು ಧಾರಣೆ ಮಾಡಬೇಕು ಅಂದರೆ ನನ್ನ ಅಂತರಾಳದಲ್ಲಿ ವಿಕಾರ ಏನಿದೆಯೋ ಅದನ್ನು ನೋಡಿ ಅದನ್ನು ಇರುವಿಕೆಯಿಂದ ವಿತ್ ಫುಲ್ ಅವೇರ್ನೆಸ್ ಅದನ್ನು ದೂರ ಮಾಡಬೇಕು. ಫಸ್ಟು ಪ್ರೀರಿಕ್ವಿಸಿಟ್ಟು ನಾನು ಅನ್ನೋದು ಆತ್ಮಸ್ವರೂಪ ಇದ್ದೀನಿ ಅಂದರೆ ಯಾವಾಗ ಅರಿವಿಗೆ ಬರುತ್ತೆ? ಫಸ್ಟು ನನ್ನಲ್ಲಿ ದೋಷ ಇದೆ, ನನ್ನಲ್ಲಿ ವಿಕಾರ ಇದೆ ಅನ್ನೋದು ಅರಿವಿಗೆ ಬರಬೇಕು ಫಸ್ಟು. ಆವಾಗ ನಾನು ಇದೆಲ್ಲೂ ಅಲ್ಲ, ಇದು ನನ್ನ ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ಚಿತ್ತ ಅಹಂಕಾರ ನಾನಲ್ಲ, ನಾನು ಆತ್ಮಸ್ವರೂಪನಾಗಿದ್ದ ಶಿವೋಹಂ ಯಾವಾಗ ಬರುತ್ತೆ ಧಾರಣೆಗೆ? ಯಾವಾಗ ನನ್ನಲ್ಲಿ ದೋಷ ಇದೆ ಅನ್ನೋದು ಗೊತ್ತಾಗತ್ತೆ. ನಾ ಇಲ್ಲಿ ತನಕ ಏನು ಮಾಡ್ತಿದ್ದೆ? ಬೇರೆಯವರಲ್ಲಿ ದೋಷ ಹುಡುಕಾಡ್ತಿದ್ದೀನಿ. ನನ್ನ ಅತ್ತೆನಲ್ಲಿ ದೋಷ ಇದೆ, ನನಗೆ ಬೈತಾರೆ. ನನ್ನ ಮಾವನಲ್ಲಿ ದೋಷ ಇದೆ, ನನಗೆ ಬೈತಾರೆ. ನನ್ನ ಗಂಡ ನನಗೆ ಬೈತಾನೆ, ನನ್ನ ನೆಗೆಣ್ಣಿ ನನಗೇನೋ ಅಂತಾಳೆ. ಅವರೆಲ್ಲರಿಗೂ ಬ್ಲೇಮ್ ಮಾಡ್ಕೊಂಡು ನನ್ನ ಜೀವನದಲ್ಲಿ ಏನೇನು ಆಗ್ತಿಲ್ವೋ ಅದೆಲ್ಲಕ್ಕೂ ಬೇರೆಯವ್ರ ಕಾರಣೀಭೂತ ಮಾಡಿ ನಾನು ನನ್ನಿಂದ ಎಸ್ಕೇಪ್ ಆಗ್ತಿದ್ದೀನಿ, ನಾನು ನನ್ನಿಂದ ಓಡಿ ಹೋಗ್ತಾ ಇದ್ದೀನಿ. ಆದರೆ ಪರಮಾರ್ಥಕ್ಕೆ ಬಂದಾಗ ಸದ್ಗುರು ನಮಗೇನು ಕನ್ನಡಿ ತೋರಿಸ್ತಾನಪ್ಪ ಅಂದರೆ, ನೀನು ಯಾರ್ಯಾರಿಗೆ ಬ್ಲೇಮ್ ಮಾಡ್ತಿದ್ಯೋ ಅವ್ರು ಯಾರೂ ದೋಷಿ ಅಲ್ಲ, ನಿನ್ನಲ್ಲಿ ದೋಷ ಇದೆ. ಅದರದ್ದು ರಿಫ್ಲೆಕ್ಷನ್ ಹೊರಗಡೆ ಕಾಣಿಸ್ತಿದೆ ನಿನಗೆ. ಅವ್ರು ಏನಾದ್ರು ಮಾತಾಡಿದಾಗ, ಅವ್ರು ಕೂಗಿದಾಗ ಯಾರೋ ನನ್ನ ಮೇಲೆ ಅವ್ರಿಗೆ ಭಾಳ ಸಿಟ್ಟು ಬರುತ್ತ್ರಿ ಅಂತ ನಾವು ಹೇಳ್ತೀವಿ. ಎಕ್ಸಾಂಪಲ್, ಅವ್ರಿಗೆ ಬಹಳ ಸಿಟ್ಟು ಬರುತ್ತೆ ಅಂತ ನಿಮಗೆ ಹೆಂಗೆ ಗೊತ್ತಾಯಿತು? ಇಲ್ಲ, ನಮ್ಮ ನೆಗಣ್ಣಿ ಭಾಳ ಅಸೂಯೆ ಮಾಡ್ತಾಳೆ, ಅವಳು ಅಸೂಯೆ ಮಾಡ್ತಾಳೆ ಅಂತ ನಿಮಗೆ ಹೆಂಗೆ ಗೊತ್ತಾಯಿತು? ಆ ಅಸೂಯೆ ಎಲ್ಲಿ ಕಾಣಿಸ್ತಾ ಇದೆ ನಿಮಗೆ? ಅಕ್ಕಿನಲ್ಲಿ ಕಾಣಿಸ್ಬೇಕಾದ್ರೆ ಅದು ಎಲ್ಲಿರ್ಬೇಕು? ಫಸ್ಟು ಇಲ್ಲಿಂದ ಅದು ಅಲ್ಲಿಗೆ ಕಾಣಿಸ್ತಾ ಇರುತ್ತೆ, ಎದುರುಗಡೆ ಕಾಣಿಸ್ತಿರುತ್ತೆ. ಇಲ್ಲಿರೋದಕ್ಕೆ ಅಲ್ಲಿ ಕಾಣಿಸ್ತಾ ಇದೆ. ಇಲ್ಲಿಲ್ಲ ಅಂದರೆ ನಿಮಗೆ ಅಲ್ಲೇನು ಕಾಣಿಸುತ್ತೆ? ಅಲ್ಲಿ ಏನೂ ಕಾಣಿಸೋದಿಲ್ಲ, ಅಲ್ಲಿ ಶುದ್ಧ ಚೈತನ್ಯ ಕಾಣಿಸ್ತಾ ಇರುತ್ತೆ. ಆದರೆ ನನಗೇನಪ್ಪ, ಇದು ನನಗೆ ಕಾಣಿಸ್ತಾ ಇದೆ ಕಣ್ಮುಂದೆ. ನಾನು ನೀರಿನಲ್ಲಿ ನನ್ನ ರಿಫ್ಲೆಕ್ಷನ್ ನೋಡ್ಕೋತೀನಿ. ಎಲ್ಲಿದೆ ಆ ನೀರಿನಲ್ಲಿರೋ ರಿಫ್ಲೆಕ್ಷನ್ನು? ಅದು ನಾನೇ. ನಾನು ನನ್ನನ್ನು ನೋಡ್ಕೋತಿದ್ದೀನಿ ಅಂದರೆ ಎದುರುಗಡೆ ನಾನು ಒಬ್ಬರಿಗೆ ಇವ್ರು ಕ್ರೋಧ ಮಾಡ್ತಾರೆ. ಕ್ರೋಧ ಏನು ನಿಮಗೆ ಕಾಣಿಸೋ ವಸ್ತುನಾ? ಕ್ರೋಧ ಕಾಣಿಸ್ತಿದ್ಯಾ? ಲೋಭ ಕಾಣಿಸ್ತಿದ್ಯಾ? ಇವೆಲ್ಲವೂ ಆಬ್ಸ್ಟ್ರಾಕ್ಟ್ ಅಂದರೆ ಅಗೋಚರವಾಗಿರೋದು ವಿಕಾರಗಳು. ನನ್ನ ಕಣ್ಮುಂದೆ ಯಾವಾಗ ಕಾಣಿಸ್ತಾರೆ? ಯಾವಾಗ ಒಬ್ಬರು ಕ್ರಿಯಾ ಮಾಡ್ತಾರೆ, ಅದನ್ನು ವ್ಯಕ್ತಪಡಿಸ್ತಾರೆ. ಆ ಒಳಗಿದ್ದಿದ್ದ ಮಾತನ್ನು ವ್ಯಕ್ತಪಡಿಸಿದಾಗ, ಜೋರಕ್ಕಿರಿಸಿದಾಗ ನಾನು ಹೇಳ್ತೀನಿ, ನಮ್ಮನೆಯವ್ರಿಗೆ ಭಾಳ ಸಿಟ್ಟು ಬರುತ್ತೆ. ಅಂತ ನನಗೆ ಹೆಂಗೆ ಗೊತ್ತಾಯಿತು? ಆ ಸಿಟ್ಟು ನನ್ನಲ್ಲಿರೋದಕ್ಕೆ ಅವ್ರಿಗೆ ಸಿಟ್ಟು ಬರ್ತಿದೆ ಅಂತ ಕಾಣಿಸ್ತಿದೆ ಎದುರುಗಡೆ. ಇದು ಸೀದಾ ರೇಷೋ ಇರುತ್ತೆ. ಇದು ನಮಗೆ ಗೊತ್ತಾಗೋದಿಲ್ಲ. ಎಲ್ಲಿವರೆಗೂ ಗೊತ್ತಾಗಲ್ಲ? ಎಲ್ಲಿವರೆಗೂ ಸದ್ಗುರು ಬಂದು ಕನ್ನಡಿ ತೋರಿಸಲ್ಲ. ಅವರಲ್ಲಿರೋ ದೋಷ ಇಲ್ಲಮ್ಮ, ನಿನ್ನಲ್ಲಿ ದೋಷಗಳಿದೆ, ಇದು ನೀನು ಹೋಗಲಾಡಿಸ್ಕೋ ಅಂದಾಗ ಯಾವಾಗ ಶ್ರೀಪಾದ ಶ್ರೀವಲ್ಲಭ ಚರಿತ್ರೆಯಲ್ಲಿ ಹೇಳ್ತಾರೆ, ಏನಪ್ಪ, ಜೀವ ಮಾಲಿನ್ಯತೆ ಹೊಂದಾಗ, ವಿಕಾರ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳನ್ನು ಹೊಂದಾಗ ಅದು ಜೀವಾತ್ಮ ಆಗತ್ತೆ. ಆ ಮಾಲಿನ್ಯ ರಹಿತ ಎಲ್ಲವೂ ರಿಮೂವ್ ಆಯಿತು, ಡ್ರಾಪ್ ಆಯಿತು ಅಂದರೆ ಅದೇ ಜೀವಾತ್ಮ ಪರಮಾತ್ಮನ ಸ್ವರೂಪ ಹೊಂದತ್ತೆ. ಅದಕ್ಕೆ ಅವರು ರಾಜಾರಾಮ್ ಮಹಾರಾಜರಿಗೆ ಬೋಧನೆ ಮಾಡಿದ್ರು, ಲೌಕಿಕವಾಗಿ ನಿನ್ನ ಹೆಸರು ರಾಜಾರಾಮ, ನಾನು ನೀನೇ, ನೀನು ನಾನೇ, ನಾವಿಬ್ಬರು ಒಂದೇ ಇದ್ದೀವಿ. ಲೌಕಿಕಾರ್ಥವಾಗಿ ನಾನು ಗುರು, ನೀನು ಶಿಷ್ಯ. ಆದರೆ ಇಬ್ಬರು ಅದ್ವೈತದಲ್ಲಿ ನಾನು ನೀನು ಒಂದೇ ಶುದ್ಧ ಚೈತನ್ಯ ಅಂತ ರಾಜಾರಾಮ್ ಮಹಾರಾಜರಿಗೆ ಸ್ವಾಮಿ ಹೇಳಿದ್ರು. ನನ್ನದೇ ರೂಪ ನೀನು, ನನ್ನದೇ ಸ್ವರೂಪ. ಅಲ್ಲಿ ಬೇರೆ ರೂಪದಲ್ಲಿ ಹುಟ್ಟಿದೆಯಾ, ಅದಕ್ಕೊಂದು ಹೆಸರು ಕೊಟ್ಟ್ಯಾರೆ, ರಾಜಾರಾಮ. ಅದಕ್ಕೆ ಏನು ಹೇಳ್ತಾರೆ ಈ ಅಭಂಗದಲ್ಲಿ? ಪ್ರೇಮ ಭಕ್ತಿ ಭಾವಮನಿ ಸದಾ ಭೋಗಿತಿ ಉನ್ಮನಿ ಅಹಂ ಭಾವತೋ ಸಾಂಡುನಿ ದಯಾ ಕ್ಷಮಾ ಜಾಚೇಮನಿ ಪರೋಪಕಾರ ಸದಾ ದೇಹೆ ಬಹುತ ಉದ್ಧಾರತಿ ಪಾಹೆ ದಾಸಮಣೆ ಚಿದಂಬರ ತಯಾ ಭೇಟವಿ ಈಶ್ವರನೇ, ಆ ಪರಮಾತ್ಮನೇ ಯಾವಾಗ ಇಲ್ಲಿ ವ್ಯಕ್ತ ಸ್ವರೂಪದಲ್ಲಿ ಬರ್ತಾನೋ ಈ ಜೀವದಲ್ಲಿ, ಆವಾಗ ಅವನೇ ಕರ್ತ ಕರವಿತ, ಎಲ್ಲವೂ ಅವನದೇ ಭಕ್ತಿ ನಾವು ಮಾಡಬೇಕು. ಅದು ಅಗೋಚರ ಇದ್ದಾಗ ಅದಕ್ಕೆ ನಾವು ಅಂತೀವಿ ಸರ್ವವ್ಯಾಪಕ. ನಮಗೆ ಕಾಣಿಸ್ತಿದೆಯೇನ್ರಿ? ಏನೂ ಕಾಣಿಸ್ತಿಲ್ಲ. ಗಿಡದಲ್ಲಿದ್ದಾನೆ, ಮರದಲ್ಲಿದ್ದಾನೆ ಅಂದರೆ ಅದೊಂದು ಗಿಡ ಇದೆ, ಅದೊಂದು ಮರ ಇದೆ, ಅದೊಂದು ಹೂವಿದೆ ಅಂತೀವಿ. ಅದರಲ್ಲಿ ಅಗೋಚರ ಅವ್ಯಕ್ತ ರೂಪದಲ್ಲಿ
ಚೈತನ್ಯ ಧಾರಾಕಾರವಾಗಿ ಹರಿತಾ ಇದೆ. ಆವಾಗ ಅಗೋಚರ ಇರುತ್ತೆ. ಅದು ಗೋಚರಕ್ಕೆ ಬಂದಾಗ, ನಮ್ಮ ಕಣ್ಮುಂದೆ ಬಂದಾಗ ಗಿಡ, ಮರ, ಹೂವು, ಹಣ್ಣು, ಪ್ರಾಣಿ, ಪಶು, ಪಕ್ಷಿ ಗೋಚರ ರೂಪದಲ್ಲಿ ವ್ಯಕ್ತ ಆಗ್ತಾನೆ. ಅವನ ಭಕ್ತಿ ನಾವು ಮಾಡಬೇಕು ಅಂದರೆ ಎಲ್ಲ ಕಡೆಯೂ ಸರ್ವತ್ರ ಅವನನ್ನು ನೋಡಬೇಕು. ಭಕ್ತಿ ಮಾಡಬೇಕು ಅಂದರೆ ಏನು? ಕೇವಲ ಶಿಷ್ಟಾಚಾರ, ಬಾಹ್ಯವಾಗಿ ಪೂಜೆ ಮಾಡೋದು, ಹೂವು ಏರಿಸೋದು, ಆರತಿ ಮಾಡೋದು, ನೈವೇದ್ಯ ತೋರೋದು ಇದು ಅಪೇಕ್ಷಿತ ಇಲ್ಲ ಭಗವಂತನಿಗೆ. ಭಕ್ತಿನಲ್ಲಿ ಏನು ಅಪೇಕ್ಷೆ ಇದೆಯಪ್ಪ? ಬದಲಾವಣೆ ಆಗಬೇಕು, ಮನ ಪರಿವರ್ತನೆ ಆಗಬೇಕು. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಬಂಧಾಯ ವಿಷಯ ಸಂಗೋ ಮುಕ್ತಿರ್ ನಿರ್ವಿಷಯಂ ಸ್ಮೃತಂ. ಮುಕ್ತಿ ಹೊಂದಿದ್ರೆ ಅದಕ್ಕೆ ಯಾವ ಸ್ಮೃತಿನೇ ಇರೋದಿಲ್ಲ. ನಾನು ಹಿಂಗೆ ಹೇಳಿದ್ದೆ, ನಾನು ಮಾಡಿದ್ದೆ, ನಾನು ಹೋಗಿದ್ದೆ, ನಾನು ಕರ್ಕೊಂಡು ಹೋಗ್ತೀನಿ, ಅದು ಬರೀ ಮಾಡ್ತಾ ಇರುತ್ತೆ ಕೆಲಸ. ಯಾಕೆಂದರೆ ಒಳಗೆ ಕೂತಿರೋನು ಮಾಡಿಸ್ತಿರ್ತಾನೆ, ದೇಹ ಒಂದು ಹೋಗಿ ಕ್ರಿಯೆ ಮಾಡ್ತಿರತ್ತೆ ಅಷ್ಟೇ. ಅಲ್ಲಿ ಏನು ಲೇನಾದೇನಾ ಹೇ ಹಿ ನಹೀ ಕುಚ್ ಭಿ. ಲೋಭ ಇಲ್ಲ, ನುಕ್ಸಾನ್ ಇಲ್ಲ, ಸುಖ ಇಲ್ಲ, ದುಃಖ ಇಲ್ಲ. ಅದಕ್ಕೆ ಬಾಹ್ಯವಾಗಿ ನಾವೇನು ಶಿಷ್ಟಾಚಾರದಿಂದ ಈ ಪಾದ ಪೂಜೆ ಮಾಡ್ತೀವೋ, ಕಾಲು ತೊಳಿತೀವೋ, ಊಟಕ್ಕೆ ಹಾಕ್ತೀವೋ, ಜನನ ಕರೆದಿ ಅವರನ್ನು ಭಕ್ತರನ್ನು, ಇದೆಲ್ಲ ಶಿಷ್ಟಾಚಾರ. ಇದರಲ್ಲಿ ಅಪೇಕ್ಷಿತ ಏನಿದೆ? ಬದಲಾವಣೆ. ಭಕ್ತಿ ಅಂದರೆ ಏನು? ಭಂಜನಂ ಇತಿ ಭಕ್ತಿ. ಭಂಜನಂ ಅಂದರೆ ಮುರಿಯೋದು, ತೋಡ್ನೆ ಮೋಡ್ನೆ ಅಂದರೆ ಕಿತ್ತು ಹಾಕೋದು, ಮುರಿಯೋದು. ಏನು ಮುರಿಬೇಕಪ್ಪ ಹಂಗಾರೆ ಭಕ್ತಿಯಲ್ಲಿ? ಅವಿದ್ಯಾ, ಅಜ್ಞಾನ, ಇದನ್ನು ಮುರಿದು ಹಾಕೋದು. ಹಾಗಂದ್ರೆ ಏನು ಮುರಿಬೇಕು? ಈ ದೇಹ ನಾನಿದ್ದೀನಿ ಅನ್ನೋದನ್ನು, ಭಾವವನ್ನು ಏನು ಮಾಡಬೇಕು? ಇದಕ್ಕೆ ಅವಿದ್ಯಾ ಅಂತಾರೆ. ಇದನ್ನು ಮುರಿಬೇಕು ಫಸ್ಟು. ಈ ಅಜ್ಞಾನವನ್ನು ಹೋಗಲಾಡಿಸ್ಬೇಕು, ಕಟ್ ಮಾಡಬೇಕು. ಹೆಂಗೆ ಕಟ್ ಮಾಡಬೇಕು? ಸದ್ಗುರು ಬೋಧನೆ ಮುಖಾಂತರ ಅವನು ನಮಗೆ ತೋರಿಸ್ತಾನೆ. ಯು ಆರ್ ನಾಟ್ ದಿಸ್ ಬಾಡಿ, ಮೈಂಡ್ ಆ್ಯಂಡ್ ಕಾಂಪ್ಲೆಕ್ಸ್ ಆ್ಯಂಡ್ ಇಂಟಲೆಕ್ಟಿಂದ ನಾನು ಬುದ್ಧಿ ಉಪಯೋಗಿಸಿ ಯೋಚನೆ ಮಾಡ್ತೀನಿ. ನಾನು ಹಿಂಗೆ ಮಾಡಿದ್ರೆ ಹಂಗಾಗತ್ತೆ, ಹಂಗೆ ಮಾಡಿದ್ರೆ ಹಿಂಗಾಗತ್ತೆ, ನಾನು ಮಾಡಿದ್ದೀನಿ. ಇಫ್ ಯು ಆರ್ ಯೂಸಿಂಗ್ ಯುವರ್ ಇಂಟಲೆಕ್ಟ್, ಯು ಆರ್ ಬೌಂಡ್ ಟು ಸಫರ್ ಆಫ್ ದ ರಿಸಲ್ಟ್ಸ್ ಆಫ್ ಬೋತ್ ದ ಥಿಂಗ್ಸ್. ಇವತ್ತು ಒಂದು ಜನ ನಿಮ್ಮನ್ನು ಬಂದು ಹೊಗಳ್ಬೋದು, ಅದೇ 4 ಜನ ತುಂಬ ನಾಳೆ ಕಿತ್ತು ನಿಮ್ಮನ್ನು ಮೇಲ್ಗಡೆ ಕೂಡಿಸಿರೋ ಅಟ್ಟದ ಮೇಲಿಂದ ಕಿತ್ತು ಒಗೆದು ಬಿಸಾಕ್ಬಿಡ್ತಾರೆ. ಅವಾಗ ಉಬ್ಬಿದಾಗ ಬಹಳ ಸಂತೋಷ ಆಗುತ್ತೆ, ಆನಂದ, ಓಹೋ ಹೋ ಹೋ ಅಂತ. ಆಮೇಲೆ ಕಿತ್ತು ಒಗೆದಾಗ ಏನಾಗುತ್ತೆ? ದುಃಖದಲ್ಲಿ ಒಂದು ಮೂಲೆಯಲ್ಲಿ ಕುತ್ಕೋಬೇಕಾಗತ್ತೆ. ಅದಕ್ಕೆ ಭಂಜನಂ ಇತಿ ಭಕ್ತಿ. ಭಂಜನ ಆಗಬೇಕು. ನಾನು ದೇಹ ಇದ್ದೀನಿ ಅನ್ನೋ ಅಹಂಕಾರದ ಭಂಜನ ಆಗಬೇಕು, ಮುರಿದೋಗ್ಬಿಡ್ಬೇಕು ಅಹಂಕಾರ ನಮ್ಮದು. ಹೆಂಗೆ ಉಪ್ಪಿನಲ್ಲಿ ನೀರಿನಲ್ಲಿ ಉಪ್ಪು ಕರ್ಗೋಗುತ್ತೋ ಆ ರೀತಿಯಲ್ಲಿ ನಾನು ಸದ್ಗುರುವಿನಲ್ಲಿ ಕರ್ಗೋಗ್ಬಿಡಬೇಕು. ಅವನ ಆಜ್ಞಾ ಪಾಲನ ಅಂದರೆ ಅವನು ಹೇಳಿದ ಕೆಲಸನ ಸುಮ್ಮನೆ ಕಣ್ಣು ಮುಚ್ಕೊಂಡು ಗಾಂಧಾರಿ ಪಟ್ಟಿ ಕಟ್ಕೊಂಡಂತೆ ಮಾಡ್ತಾ ಇರಬೇಕೇ ವಿನಃ ಅದರ ರಿಸಲ್ಟ್ ಬಗ್ಗೆ ಯೋಚನೆ ಮಾಡಬಾರ್ದು. ಯಾವಾಗ ಈ ಅವಿದ್ಯೆ ಹೋಗತ್ತೋ ಆವಾಗ ನಾನು ಆತ್ಮ ಎಂಬುವ ಧಾರಣೆಯಾಗಿ ಅದಕ್ಕೆ ಭಕ್ತಿ ಅಂತಾರೆ. ಅವನಿಗೆ ಭಕ್ತ ಅಂತಾರೆ. ಯಾರು ಆತ್ಮತತ್ವದಲ್ಲಿ ನೆಲೆಸಿರ್ತಾನೋ ಅವನು ಭಕ್ತ. ನಮ್ಮಂಥವ್ರಿಗೆ ಭಕ್ತ ಅನ್ನೋದಿಲ್ಲ. ನಾವಿವತ್ತು ಒಂದು ದಿವಸ ಭಕ್ತಿ ಮಾಡ್ತೀವಿ, ನಾಳೆ ನಮ್ಮ ಕೆಲಸ ಬಂತು ಅಂದ ಕೂಡಲೇ ಚಿದಂಬರನ್ ಬಿಟ್ಟು ಎಲ್ಲೋ ಓಡೋಗಿರ್ತೀವಿ. ನಮಗೆ ಕೆಲಸ ಇದೆ ರೀ, ನಮಗೆ ಓದಬೇಕಾಗಿದೆ ರೀ, ನಾವು ವರ್ಕಿಂಗ್ ಇದ್ದೀವಿ ರೀ ಅಂತ ಎಲ್ಲ ಕಂಡೀಷನ್ಸ್ ಅಪ್ಲೈ ಮಾಡ್ತೀವಿ ಸ್ವಾಮಿಗೆ. ಸ್ವಾಮಿ ಕೆಲಸ ಮಾಡುವಾಗ ಯಾವ ಕಂಡೀಷನ್ಸು ಅಪ್ಲೈಡ್ ಇರೋದಿಲ್ಲ. ಅಲ್ಲಿ ಒಂದು ಕೆಲಸ ಮಾಡುವಾಗ ಅಲ್ಲಿ ನಂದು ನಿಂದು ಅನ್ನೋದು ಇರೋದಿಲ್ಲ, ನನ್ನ ಗ್ರೂಪು ನಿನ್ನ ಗ್ರೂಪು ಇರೋದಿಲ್ಲ, ಮತ್ತು ನಾನು ಆ ಗ್ರೂಪಲ್ಲಿ ಹಾಕ್ತೀನಿ ಈ ಗ್ರೂಪ್ ಹಾಕ್ತೀನಿ ಅಂತ ಇರೋದಿಲ್ಲ. ಸರ್ವತ್ರವೂ ಸರ್ವ ವ್ಯಾಪಕ ಇದ್ದಾನೆ ಅಂದಮೇಲೆ ಎಲ್ಲರಿಗೂ ಮುಕ್ತವಾಗಿ ಕೊಡಬೇಕು, ಮುಕ್ತವಾಗಿ ಹೇಳಬೇಕು, ಮುಕ್ತವಾಗಿ ಸೇವಾ ಮಾಡಬೇಕು. ಅಲ್ಲಿ ಲಿಮಿಟೆಡ್ ಈ ಝೋನ್ ನಂದು, ಆ ಝೋನ್ ನಿಮ್ಮದು, ಈ ಝೋನ್ ನಿಮ್ಮದು ಅಲ್ಲ. ಅದು ಲಿಮಿಟೆಡ್ ಮೈಂಡಿಂದ ಮಾಡುವಂಥ ಕೆಲಸಗಳು. ಸರ್ವ ವ್ಯಾಪಕನಾದ ಚಿದಂಬರನಿಗೆ ನೀವು ಹೆಂಗೆ ಬಂಧನದಲ್ಲಿ ಕೂಡಿಸ್ಲಿಕ್ಕಾಗತ್ತೆ? ಅದು ದೇಹಾಭಿಮಾನದಿಂದ ಇಂಥ ಕೆಲಸ ಮಾಡೋದು. ಆ ಕೆಲಸ ಮಾಡಿದ್ದಕ್ಕೆ ನಾವೊಂದು ಅಪೇಕ್ಷೆ ಮಾಡ್ತೀವಿ, ಎಲ್ಲರೂ ನಮಗೆ ಹೊಗಳಬೇಕು, ಪಾದ ಪೂಜೆ ಮಾಡಬೇಕು, ಹಾಡು ಹೊಗಳಬೇಕು, ಹಾರ ಹಾಕಬೇಕು ಅಂತ. ಅದು ಸರ್ವತ್ರವೂ ಟೆಂಪರರಿ. ಅದು ಯಾವತ್ತಿಗೂ ಏನಾಗುತ್ತಪ್ಪ? ಮಿಥ್ಯಾ. ಅದು ಇವತ್ತು ಯಾರು ಹಾರ ಹಾಕ್ತಾರೋ ನಾಳೆ ಹಾರ ಕಿತ್ಕೊಳ್ಳಿಕ್ಕೆ ಅವರೇ ರೆಡಿ ಇರ್ತಾರೆ ನಿಮ್ಮಿಂದ. ಯಾಕೆಂದರೆ ಅವ್ರ ಮನಸ್ಸಿನ ವಿರುದ್ಧವಾಗಿ ನಾವು ನಡ್ಕೊಂಡ್ರೆ ಅವ್ರು ಹಾರ ಕಿತ್ತಿ ಕೊಡ್ತಾರೆ ವಾಪಸ್ಸು. ಆದರೆ ನಾನು ಯಾರ ಮನಸ್ಸಿನಂತೆ ನಡ್ಕೋಬೇಕಪ್ಪ, ಅವನು ಅಂಕಿತನಾಗಿದ್ದರೆ ಹಾರನೂ ಹಾಕೋದು ಬೇಕಾಗಿಲ್ಲ, ಅವ್ರು ಕಿತ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಹಾರ ಕಿತ್ಕೊಳ್ಳೋದು ಬೇಕಾಗಿರೋದು ಯಾರಿಗೆ ಬೇಕಾಗಿದೆ? ಮನಸ್ಸಿಗೆ, ದೇಹಕ್ಕೆ, ದೇಹಾಭಿಮಾನಕ್ಕೆ. ಆ ದೇಹ ಭಾವ ಇಲ್ಲ ಅಂದರೆ ನಿಮಗೆ ಹಾರ ಹಾಕಿದ್ರೇನು ಬಿಟ್ರೇನು? ನೀವು ಯಾರು ಕೆಲಸ ಮಾಡ್ತಿದ್ರಾ? ಚಿದಂಬರನ್ ಕೆಲಸ ಮಾಡ್ತಿದ್ರಾ? ಚಿದಂಬರನ್ ಕೆಲಸ ಮಾಡಿದಾಗ ಅಪೇಕ್ಷೆ ಯಾಕೆ? ರಾಜಾರಾಮ್ ಮಹಾರಾಜರು ಯಾರ ಹತ್ರ ಅಪೇಕ್ಷೆ ಮಾಡಿದ್ರಾ? ಅವರಿಗೆಲ್ಲ ಬೈತಿದ್ರು, ತುಚ್ಛವಾಗಿ ನೋಡ್ತಿದ್ರು. ಇದೇನಪ್ಪ ಕೊರಳಲ್ಲಿ ಚರ್ಮ ಪಾದುಕ ಹಾಕ್ಕೊಂಡು ಓಡಾಡ್ತಿರ್ತಾನೆ, ಹರಕು ಬಟ್ಟೆ ಹಾಕ್ಕೊಂಡಿರ್ತಾನೆ. ಅವ್ರು ಇಡೀ ಜಗತ್ತಲ್ಲಿ ಯಾಕೆ ಮಾಡಿದ್ರು ಈ ಕೆಲಸನ? ಸ್ವಾಮಿ ಪ್ರೇಮದಿಂದ ಮಾಡಿದ್ರು.
ಅಲ್ಲಿ ಯಾರು ನಿಂದೆ ಮಾಡ್ತಾನೆ ಅಂತ ಕಾಳಜಿ ಮಾಡಲಿಲ್ಲ, ವಿಚಾರ ಮಾಡಲಿಲ್ಲ, ಕೇರ್ ಮಾಡಲಿಲ್ಲ. ಹೂ ಕೇರ್ಸ್ ಅಂತ ಕೆಲಸ ಮಾಡ್ತಿದ್ರು. ಯಾಕೆ? ಇಲ್ಲಿ ನಿಜಾತ್ಮ ಬೋಧ ಒಳಗಿತ್ತು. ಏನು? ನಾನು ಸ್ವಾಮಿ ಒಂದಿದ್ದೀವಿ. ಅವನು ನಿಜಾನಂದದಲ್ಲಿ, ಅವನ ಪ್ರೇಮದಲ್ಲಿ ಮುಳುಗೋಗಿದ್ರು ರಾಜಾರಾಮ್ ಮಹಾರಾಜರು. ಅಂದಮೇಲೆ ಲೋಕದ ಭೀತಿ ಯಾಕೆ? ಲೋಕದ ಭಯ ಯಾಕೆ? ಯಾಕೆ ಲೋಕಲಾಜ ಬೇಕು ನಮಗೆ? ಅದಕ್ಕೆ ಮೀರಾಬಾಯಿ ಹೇಳ್ತಾಳೆ, ಮಹಾರಾರೇ ಗಿರಿಧರ್ ಗೋಪಾಲ ದೂಸರೋ ನ ಕೋಯಿ, ಭಾಯಾ ಛಾಡ್ಯಾ ಬಂಧಾ ಛಾಡ್ಯಾ ಛಾಡ್ಯಾ ಸದಾ ಬೋಯಾ, साधु संग बैठ बैठ लोक लाज छोड़ा. ಸಾಧು ಸಂಗತಿದಲ್ಲಿ ಏನಾಗುತ್ತೆ? ಲೋಕಲಾಜವನ್ನು ಕಿತ್ತು ಬಿಸಾಕಬೇಕಾಕೆ, ನಾಚಿಕೆ ಮಾನ ಮರ್ಯಾದೆನ ಕಿತ್ತು ಒಗೆದಾಚೆ ಹಾಕಬೇಕು. ಅವಾಗ ಸದ್ಗುರುವಿನ ಕೆಲಸ ಮಾಡಲಿಕ್ಕಾಗತ್ತೆ. ಅಲ್ಲಿ ತನಕ ಮಾಡಲಿಕ್ಕೆ ಆಗೋದಿಲ್ಲ. ದೇಹದ ಅಹಂಕಾರ ತೆಜಸ್ಸಕ್ಕಿಂತ ಮುಂಚೆ ಅಂತರಾಳದಲ್ಲಿ ನಮ್ಮ ವಿಕಾರವನ್ನು ನೋಡಬೇಕು. ಇರುವಿಕೆಯಿಂದ, ಈ ವಿವೇಕ ಕೊಟ್ಟಿರೋದ್ರಿಂದ ಅದನ್ನು ಜಾಗೃತ ಮಾಡ್ಕೊಂಡು, ನನ್ನಲ್ಲಿ ದೋಷ ಇದೆಯಪ್ಪ ಪರಮಾತ್ಮ, ಸದ್ಗುರು ನೀನು ಹೇಳಿದ್ದ ಸರಿ ಮಾತು, ನನ್ನನ್ನು ನಾನು ಸರಿಪಡಿಸ್ಕೋತೀನಿ ಅಂದ್ಬಿಟ್ಟು ಅದನ್ನು ಸರಿಸಿ ದೈವಿ ಗುಣಗಳನ್ನು ಸ್ವೀಕಾರ ಮಾಡಬೇಕು. ಆ ದೈವಿ ಗುಣಗಳನ್ನು ಸಮೃದ್ಧಿ ಮಾಡ್ತಾ ಹೋಗಬೇಕು. ಏನಪ್ಪ ದೈವಿ ಗುಣಗಳು? ಏನಪ್ಪ? ನಾನು ಈ ಮನಸ್ಸು, ದೇಹ, ಬುದ್ಧಿ, ಮನಸ್ಸು, ಚಿತ್ತ, ಅಹಂಕಾರ ಅಲ್ಲ ಅಂದಮೇಲೆ ನಾನು ಯಾರು? ಪರಮಾತ್ಮನ ಸ್ವರೂಪ. ಅವನ ಗುಣಗಳು ಏನಿದೆ? ದಯಾ, ಕ್ಷಮ, ಶಾಂತಿ, ಭೂತದಯ, ಭಗವದ್ಭಾವ, ಪ್ರೇಮ, ಚರಾಚರ ಸೃಷ್ಟಿಯಲ್ಲೂ ಅವನನ್ನು ನೋಡುವಂಥ ಒಂದು ಸಾಧ್ಯತೆ ಪಡ್ಕೊಂಡಾಗ ದೈವೀ ಗುಣ ಸಂಪನ್ನ ಅಂತೀವಿ. ರಾಮ ಹೆಂಗಿದ್ದ? ಕೈ ತೆಗೆದು ಹಾಕಿದ್ರು ಭರತನಿಗೇನು ಕೊಟ್ಟ? ರಾಜ್ಯವನ್ನು ಕೊಟ್ಟ. ಈ ರಾಜ್ಯ ತೊಗೊಂಡು ಏನು ಮಾಡಬೇಕಾಗಿದೆ? ಟೆಂಪ್ರರಿ. ನಾವು ಕೊಡ್ತೀವ ನಮ್ಮ ತಮ್ಮನಿಗೆ ಆಸ್ತಿನ ಪಾಸ್ತಿ ಪಾಲು ತೊಗೊಂಡೋಗಪ್ಪ ನೀನು ಅಂತ? ಯಾವತ್ತಿಗೂ ಮಾಡೋದಿಲ್ಲ ನಾವು. ಇನ್ನೂ ನಮ್ಗೆ ಆಸ್ತಿ ಸಿಕ್ಕಿಲ್ಲ, ನಾವ್ಯಾಕೆ ಹಾಸ್ಪಿಟ್ಲಿಗೆ ನಮ್ಮ ಅಪ್ಪಂಗೆ ಖರ್ಚು ಮಾಡಬೇಕು? ಅದ್ರ ಆಸ್ತಿದಲ್ಲಿ ಪಾಲು ಕೊಡ್ರಿ, 4 ಲಕ್ಷ ಖರ್ಚು ಮಾಡಿಂದ ಕಿತ್ಕೋತೀವಿ ವಿನಃ ಅದರಲ್ಲಿ ನಾವು ಈ ದಯಾಭಾವನ ತೊಗೊಂಡೋಗಪ್ಪ, ಇದನ್ನು ತೊಗೊಂಡು ಏನು ಮಾಡಬೇಕಾಗಿದೆ? ಇದನ್ನು ತೊಗೊಂಡು ಏನು ಶಾಶ್ವತನ ಇದು? ನೀನು ಉದ್ಧಾರ ಆಗ್ತೀಯ, ಆಗಪ್ಪ. ಹಿಂಗೆ ಮನಸ್ಸು ಬರುತ್ತಾ ನಮ್ಮದು? ಅಲ್ಲಿವರೆಗೂ ನಮ್ಮಲ್ಲಿ ವಿಕಾರ ಇದೆ ಅಂತ ತಿಳ್ಕೋಬೇಕು. ಯಾವಾಗ ಮನಸ್ಸಿನ ಈ ಬೇಕು ಬೇಡ ಅನ್ನೋ ಪರಿಮಿತಿಯಿಂದ ಆಚೆ ಬರ್ತೀವೋ, ಇದು ನನಗೆ ಬೇಕು, ಇದು ನನಗೆ ಬೇಡ, ಇದು ನನಗಿಷ್ಟ, ಇದು ನನಗಿಷ್ಟ ಇಲ್ಲ ಅಂಥದ್ದು ಯಾವ ಭಾವನೆ ಇಲ್ಲದಿದ್ದಾಗ ಭಗವಂತನ ಪ್ರೇಮ ಉದ್ಭವ ಆಗುತ್ತೆ. ಅವಾಗ ಉದಯ ಬರುತ್ತೆ. ಅಲ್ಲಿ ತನಕ ಭಗವಂತನ ಪ್ರೇಮನೇ ಬರೋದಿಲ್ಲ ನಮಗೆ. ಇವ್ರು ಇಷ್ಟ ಆಗ್ತಾರೆ, ಇವ್ರು ಇಷ್ಟ ಆಗಲ್ಲ, ಇವ್ರನ್ನ ಮಾತಾಡಿಸ್ತೀನಿ, ಅವ್ರನ್ನ ಮಾತಾಡಿಸಲ್ಲ. ಬಾಹ್ಯವಾಗಿ ನಾ ಎಷ್ಟೇ ಭಕ್ತಿ ಮಾಡಲಿ ಅದು ದಾಂಭಿಕ ಭಕ್ತಿಗೆ ಸೇರ್ಕೊಳ್ಳುತ್ತೆ ವಿನಃ ನಾ ಕೋಟ್ಯಾನುಕೋಟಿ ಜಪ ಮಾಡಿದ್ರು ಅದ್ರದ್ದು ಉಪಯೋಗ ಇಲ್ಲ. ಯಾಕೆ? ನಮ್ಮ ಮನಸ್ಸಿನಲ್ಲಿ ಒಬ್ಬರ ಬಗ್ಗೆ ಅಸೂಯೆ, ಒಬ್ಬರ ಬಗ್ಗೆ ದ್ವೇಷ ಭಾವನೆ. ಬಾಹ್ಯವಾಗಿ ನೀವು ಅವ್ರನ್ನ ಮಾತಾಡಿಸ್ತೀರಾ, ಓಹೋ ಬನ್ನಿ ಬನ್ನಿ ಬನ್ನಿ, ನಿಮ್ಮ ಮಾತಿನಲ್ಲೇ ಗೊತ್ತಾಗುತ್ತೆ ಎಷ್ಟು ದಾಂಭಿಕಪಣ ಇದೆ ಅಂತ. ಅಲ್ಲಿ ಯಾರನ್ನು ನೀವು ಪ್ರೀತಿ ಮಾಡ್ತೀರೋ ಇವೆಲ್ಲ ದಾಂಭಿಕಪಣ ಮಾಡಿ ತೋರಿಸೋದು ಅವಶ್ಯಕತೆಯೇ ಇರೋದಿಲ್ಲ. ನೀವು ಯಾಕೆ ಹಂಗೆ ಮಾತಾಡ್ತೀರಾ? ಜನಕ್ಕೆ ಗೊತ್ತಾಗಬೇಕು ನನ್ನಲ್ಲಿ ಇವರಲ್ಲಿ ಭಾಳ ಚೆನ್ನಾಗಿ ಸಂಬಂಧ ಇದೆ ಅಂತ. ಒಳಗೆ ದ್ವೇಷ, ಅಸೂಯೆ, ಅವ್ರನ್ನ ನೋಡೋದು ಕೂಡಲೇ ಒಳಗೆ ಇವಳು ಬಂದ್ಬಿಟ್ಲ ಇಲ್ಲಿ ಅನ್ನೋದು ಕೂಡ ಅಸೂಯೆ ಭಾವನೆ. ಹಿಂಗಿದ್ದಾಗ ಭಗವಂತನ ಪ್ರೇಮ ಉದ್ಭವ ಆಗೋದಿಲ್ಲ. ಕಣ್ಣೀರು ಬರೋದಿಲ್ಲ ಅಲ್ಲಿ ನಮ್ಗೆ ಅವನ ಸಲುವಾಗಿ. ಕೇವಲ ಒಂದು ಮೆಕ್ಯಾನಿಕಲ್ ಭಕ್ತಿ ಮಾಡೋದು ರೀತಿಯಲ್ಲಿ ವರ್ತಿಸ್ತೀವಿ, ಅದಕ್ಕೆ ಭಕ್ತಿ ಅನ್ನೋದಿಲ್ಲ. ಆವಾಗ ಇಂಥ ಒಂದು ಪ್ರೀತಿಯಲ್ಲಿ ಮಾಡಿದಾಗ ನಮ್ಮ ಇದು ಏನಿರುತ್ತೆ ಆ ಭಕ್ತಿ ಊರ್ಧ್ವಗತಿಗೆ ಹೋಗುತ್ತೆ, ಇಲ್ಲಾಂದರೆ ಅಧೋಗತಿಗೆ ಹೋಗ್ತಾ ಇರುತ್ತದು. ಯಾವಾಗ ಆತ್ಮಸ್ವರೂಪದಲ್ಲಿ ವಿಲೀನ ಆಗ್ತಾನೋ ಅದಕ್ಕೆ ಉನ್ಮನಿ ಅವಸ್ಥಾ ಅಂತಾರೆ. ಇಂಥ ಭಕ್ತನ ದೇಹ ಭಗವಂತ ಏನಕ್ಕೆ ಬಳಸ್ಕೊಡ್ತಾನಪ್ಪ? ಪರೋಪಕಾರಕ್ಕೆ, ಪರ ಉಪಕಾರಕ್ಕೆ ಬಳಸ್ಕೊಂಡು ಅದನ್ನು ಚಂದನದಂತೆ ತೇಯ್ತಾ ಇರ್ತಾನೆ ಭಗವಂತ. ಇವನಿಗೆ ಸಹಾಯ ಮಾಡು, ಅವನಿಗೆ ಸಹಾಯ ಮಾಡು, ಅವನಿಗೆತ್ತು ಇವನಿಗೆತ್ತು, ಇಲ್ಲಿ ಹೋಗು, ಅಲ್ಲಿ ಹೇಳು, ಇಲ್ಲಿ ಹೇಳು. ಆ ಪರೋಪಕಾರಕ್ಕೆ ಆ ದೇಹವನ್ನು ಪರ ಉಪಕಾರ ಮಾಡಿದಾಗ ಪುನಃ ಅಲ್ಲೇನೂ ಅಪೇಕ್ಷೆ ಇಲ್ಲ. ಯಾಕೆಂದರೆ ಅವನಿಗೆ ಗೊತ್ತಿದೆ ಈ ದೇಹ ಸ್ವಾಮಿ ಬಳಸ್ಕೋತಿದ್ದಾನೆ, ಚಿದಂಬರ ಬಳಸ್ಕೋತಿದ್ದಾನೆ, ಬಳಸ್ಕೊಂಡು ಹಲವಾರು ಜನಕ್ಕೆ ಒಳ್ಳೆಯದಾಗಬೇಕು ಅನ್ನೋದೇ ಒಂದಕ್ಕೆ ಈ ದೇಹ ಬಂದಿರೋದು, ಇನ್ನೇನಕ್ಕೂ ಬಂದಿಲ್ಲ. ಅನೇಕ ಜನರನ್ನು ಉದ್ಧಾರ ಮಾಡ್ತಾನೆ ದೇಹ, ಬೋಧ ಮಾಡ್ತಾನೆ, ಈಶ್ವರನ ಸಮ್ಮುಖನಾಗಿ ಕರ್ಕೊಂಡು ಹೋಗ್ತಾನೆ. ಅದೇ ಸಂತರು, ಸತ್ಪುರುಷರು, ರಾಜಾರಾಮ್ ಮಹಾರಾಜರು, ವಿಠಾಬಾಯಿ, ಹರಿ ಎಲ್ಲರೂ, ಜ್ಞಾನೇಶ್ವರ ಮಹಾರಾಜರು, ತುಕಾರಾಮ್ ಮಹಾರಾಜರು, ಇಂದಿನಕ್ಕೆ ನಮ್ಮ ಕರ್ಕೆಹಳ್ಳಿ ಮಹಾರಾಜರು, ಹೆಬ್ಬಳ್ಳಿ ಮಹಾರಾಜರು, ಕೂಪಗಡ್ಡಿ ಮಹಾರಾಜರು, ನಮ್ಮ ಗುರು ಚಿದಂಬರಪ್ಪನವರು, ಇವೆಲ್ಲ ಏನು ಮಾಡ್ತಿದ್ದಾರಪ್ಪ? ಇವರೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ ಆ ದೇಹವನ್ನು ಪರ ಉಪಕಾರಕ್ಕೆ ಚಂದನದಂತೆ ತೇಯ್ತಿದ್ದಾರೆ. ಆ ಚಂದನದಂತೆ ತೇಯ್ದಾಗ ಏನಾಗತ್ತೆ? ಆ ದೇಹ ಅಂದರೆ ಆ ಕೆಲಸಗಳು ಸುಗಂಧಮಯವಾಗತ್ತೆ. ಅವಾಗ ಎಲ್ಲಿ ಹೋದರೆ ನಿಮಗೆ ಸಂತರ ಸಮ್ಮುಖದಲ್ಲಿ ಏನಿರ್ತೀರಿ? ನಿಮಗೆ
ಆನಂದ ಸಮಾಧಾನ ಇರುತ್ತೆ. ಕರ್ಕೆಹಳ್ಳಿ ಮಹಾರಾಜರ ಹತ್ರ ಕುತ್ಕೊಂಡು ನೋಡಿ, ಅವ್ರ ಸಮ್ಮುಖದಲ್ಲಿ ಕುತ್ಕೊಂಡಾಗ ಏನೇ ಕಾಂತಿ ಚಿಮ್ಮುತ್ತಾ ಇರುತ್ತೆ. ಅದನ್ನು ನೋಡ್ಕೋತಾ ನಾವು ಸದ್ಗುರುಗಳು ಸತ್ಪುರುಷರು ಏನೂ ಮಾತಾಡಬಾರ್ದು. ಮೌನದಲ್ಲಿದ್ದಾಗ ಅಲ್ಲಿ ಏನು ಕ್ರಿಯೆ ಆಗತ್ತೆ ಅದು ಇಲ್ಲಿ ಇರುವಿಕೆಗೆ ಬರುತ್ತೆ. ಸಾಧನದ ಬಲ ಹೆಚ್ಚಾದಾಗ ಮೌನದಲ್ಲಿದ್ದಾಗ ಗುರು ಮತ್ತು ನಮ್ಮ ನಡುವೆ ಏನು ಎಕ್ಸ್ಚೇಂಜ್ ಆಗ್ತಿರತ್ತೆ ಶಕ್ತಿದು, ಅದು ನಮ್ಮ ಇರುವಿಕೆಗೆ ಬರುತ್ತೆ. ಅದಕ್ಕೆ ಸದ್ಗುರುಗಳ ಹತ್ರ ಹೋದ ಯಾವ ಪ್ರಶ್ನೆ ಫಾಲ್ತು ಪ್ರಶ್ನೆ ಮಾಡಬಾರ್ದು. ಯಾವ ಪ್ರಪಂಚದ ವಿಚಾರಗಳನ್ನು ಗೌಣ ವಿಚಾರಗಳನ್ನು ಕೇಳಬಾರ್ದು. ಅವ್ರ ಹತ್ರ ಅವ್ರನ್ನ ನೋಡ್ತಾ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಸೈಲೆನ್ಸಲ್ಲಿ ಏನಾಗತ್ತಪ್ಪ, ಸೈಲೆನ್ಸಲ್ಲಿ ಬಹಳ ಲೇವಾದೇವಿ ಆಗ್ತಿರುತ್ತೆ. ನಮ್ಮ ಕರ್ಮಗಳನ್ನು ತಗೊಂಡು ನಮಗೆ ಶುದ್ಧವಾದ ಜ್ಞಾನವನ್ನು ನೀಡ್ತಿರ್ತಾರೆ, ಶಕ್ತಿಯನ್ನು ನೀಡ್ತಿರ್ತಾರೆ, ಪ್ರೀತಿಯನ್ನು ನೀಡ್ತಿರ್ತಾರೆ. ಅದೆಲ್ಲ ತಿಳ್ಕೋಬೇಕು ಅಂದರೆ ನಾವು ನಮ್ಮ ವಿಕಾರಗಳಿಂದ ದೂರ ಆಗಬೇಕು. ಇಂಥ ಸಂತರನ್ನು, ಇಂಥ ಸದ್ಗುರುಗಳನ್ನು ನನಗೆ ಭೇಟಿ ಮಾಡಿಸಪ್ಪ ಅಂತ ಆರ್ತತೆಯಿಂದ ರಾಜಾರಾಮ್ ಮಹಾರಾಜರು ಸ್ವಾಮಿಗೆ ಪ್ರಾರ್ಥನೆ ಮಾಡಿದ್ದಾರೆ. ಇಂಥ ಸಂತರನ್ನು ಭೇಟಿ ಮಾಡಿಸು, ನನಗೆ ಯಾರ ಹತ್ರ ಹೋದರೆ ನನಗೆ ಸಮಾಧಾನ ಆಗತ್ತೆ, ನನ್ನ ದೋಷಗಳು ಕಂಡು ಬರುತ್ತೆ, ನನ್ನ ದೋಷ ಉಚ್ಚಾಟನೆ ಆಗೋಕ್ಕೆ ಅವ್ರು ಸಹಾಯ ಮಾಡ್ತಾರೆ. ಅಂಥವ್ರನ್ನ ಭೇಟಿ ಮಾಡಿಸಿ ನನ್ನನ್ನು ಉದ್ಧಾರ ಮಾಡು ತಂದೆ ಚಿದಂಬರ ಅಂತ ಪ್ರಾರ್ಥನೆ ಮಾಡ್ತಿದ್ದಾರೆ. ಅಭಂಗ ಪುಷ್ಪವನ್ನು ರಾಜಾರಾಮ್ ಮಹಾರಾಜು ಚರಣಕ್ಕೆ ಅರ್ಪಣೆ ಮಾಡುತ್ತಾ ಸದ್ಗುರು ಚರಣಾರವಿಂದ ಅರ್ಪಣಮಸ್ತು. ಲೋಕಾ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.